ಏನಾಯ್ತು ಅಂದ್ರೆ ಐ ವಾಸ್ ಟ್ರಾವೆಲಿಂಗ್ ಇನ್ ಅ ಬಸ್, ನನ್ ಪಕ್ಕ ಇನ್ನೊಬ್ಬ ಹುಡುಗಿ ಕುತ್ಕೊಂಡಿದ್ಲು. ಆದ್ರೆ ರಶ್ ಜಾಸ್ತಿ ಆಯ್ತು, ಒಬ್ಬ ಆಂಟಿ ಬಂದ್ರು, ಸೀಟ್ ಬಿಡು ಅಂತ ಅಂದ್ರು. ಅವ್ರಿಗೆ ಬಿಟ್ಕೊಟ್ಲು. ಬಟ್ ನಾ ಕುತ್ಕೊಂಡಿದ್ದು ಲೇಡೀಸ್ ಸೀಟ್ ಅಲ್ಲಿ. ನಾನ್ ಹೇಳ್ದೆ ಹುಡ್ಗಿಗೆ, ಅಯ್ಯೋ ಯಾಕೆ ಬಿಡೋದಕ್ ಹೋದೆ, ಸೀನಿಯರ್ ಸೀಟ್ ಹಿಂದೆ ಇತ್ತಲ್ವಾ ಅಂತ. ಅಂಡ್ ಆ ಆಂಟಿ ಇದ್ಕೊಂಡು ನನ್ಗೆ ಹುಷಾರಿಲ್ಲ, ನಾನೇ ಕೇಳಿ ಬಿಡ್ಸ್ಕೊಂಡೆ ಅಂತ ಅಂದ್ರು. ನಾನು ಅಯ್ಯೋ ಆಂಟಿ ಕುತ್ಕೊಳ್ಳಿ ಪರವಾಗಿಲ್ಲ, ಬಟ್ ಸೀನಿಯರ್ ಸೀಟ್ ಹಿಂದೆ ಇತ್ತು ಅಂತ ಅನ್ಬಿಟ್ಟು ಹೇಳ್ದೆ ಅಷ್ಟೇ ನಾನು ಅಂತ ಹೇಳ್ದೆ. ಅಂಡ್ ಅಗೇನ್ ಶಿ ಕನ್ವೇಡ್ ದ ಸೇಮ್ ಮೆಸೇಜ್ ಟು ಹರ್. ನಾನ್ ಯಾಕೆ ಇಲ್ಲಿ ಆ ಮಾತನ್ನ ಹೇಳ್ದೆ ಅಂತಂದ್ರೆ, ನಾನು ಎಕ್ಸಾಮ್ ಬರ್ದು ಬರ್ಬೇಕಾದ್ರೆ ಮೆಜೆಸ್ಟಿಕ್ ಇಂದ ನಮ್ಮ ಮನೆಗೆ ರೀಚ್ ಆಗಕ್ಕೆ 3 hours ಬೇಕಾಗತ್ತೆ. ಅಂಡ್ ಜಸ್ಟ್ ಬಿಕಾಸ್ ಐ ಸ್ಯಾಟ್ ಇನ್ ಸೀನಿಯರ್ ಸೀಟ್, ಅಜ್ಜಿ ಬಂದ್ರು ಅಂಡ್ ಆಬ್ವಿಯಸ್ಲಿ ಐ ಹ್ಯಾಡ್ ನೋ ಅದರ್ ಆಪ್ಷನ್, ಸೀಟ್ ಬಿಟ್ಕೊಡ್ಲೇಬೇಕಾಗಿತ್ತು. ಅಲ್ಲಿಂದ ನನ್ನ ಸ್ಟಾಪ್ ವರ್ಗು ನಾನು ನಿಂತ್ಕೊಂಡೇ ಬಂದಿದ್ದೀನಿ. 3 hours ನಿಂತ್ಕೊಂಡಿದ್ದು. ಎಷ್ಟು ಕಷ್ಟ ಆಯ್ತು, ಎಷ್ಟು ಲೆಗ್ ಪೇನ್ ಆಯ್ತು ಅಂತ ಅನ್ಬಿಟ್ಟು ನನಗೆ ಗೊತ್ತು. ಅಂಡ್ ಅವತ್ತಿಂದ ನಾನು ಒಂದು ಡಿಸೈಡ್ ಆಗಿದ್ದೀನಿ, ಸೀನಿಯರ್ ಸೀಟ್ ಅಲ್ಲಿ ನಾನು ಕುತ್ಕೊಳ್ಳಲ್ಲ, ಲೇಡೀಸ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಯಾರಿಗೂ ಬಿಟ್ಕೊಡಲ್ಲ. ಅಂಡ್ ಎಷ್ಟು ಕ್ರಿಯಲ್ ಇದ್ದಾಳೆ ಇವಳು ಯಪ್ಪ ಅಂತ ಅನ್ಕೋಬಹುದು ನೀವು. ಸಿ ಬ್ರೋ, ಬಿಟ್ಕೊಡೋದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಬಿಕಾಸ್ ವಿ ಆರ್ ಯಂಗ್, ನಮ್ಗೇನ್ ಕಾಲಲ್ವಾ, ಕೈ ಇಲ್ವಾ, ನಡಿಯಲ್ವಾ, ಸುಸ್ತಾಗಲ್ವಾ, ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಲೈಕ್ ವಿ ನೋ ವಾಟ್ ವಿ ವಿಲ್ ಬಿ ಗೋಯಿಂಗ್ ಥ್ರೂ ಅಷ್ಟೇನೆ. ಅಂಡ್ ತೀರಾ ವಯಸ್ಸಾದವ್ರು ಬಂದು ನಾನ್ ಕುತ್ಕೊಂಡಿದ್ದು ಬಿಟ್ಕೊಡ್ತೀನಿ. ಐ ನೋ bus is not my appas, but still if you know, no offense.